ಏನು ಏನ್ ಮಾತಾಡ್ತಿದ್ಯಾ ನೀನು? ನಮ್ಮನೆಯಲ್ಲೇ ಇದ್ದು ನಮ್ಮನೆಗೆ ಇಷ್ಟು ಕೀಳಾಗಿ ಮಾತಾಡ್ತಿದ್ಯಾ? ಅಂದ್ಮೇಲೆ ಯಾಕಿದ್ಯಾ ಇಲ್ಲಿ? ನಡೀರಿ ಆಚೆ. ಮಮ್ಮಿ ಏನಿದೆಲ್ಲ? ಸುಮ್ನಿರಲೇ ಸುಂದರ ದರಿದ್ರ, ನಿನಗೇನು ಗೊತ್ತಾಗಲ್ಲ. ನಾನು ಖಾಲಿ ಮಾಡಿಸ್ತೇನ್ರಿ, ಮಾಡಿಸ್ರೆ. ಇವ್ರು ಖಾಲಿ ಮಾಡಿಸಿದ್ರೆ ಆ ಮಿನಿಸ್ಟ್ರು ಮನೆಯವರು ಅವ್ರ ಗೆಸ್ಟ್ ಹೌಸ್ನಲ್ಲಿ ಜಾಗ ಕೊಡ್ತಾರೆ. ಜಮ್ ಅಂತ ಹೇಳಿ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು. ಸಾಲಿಗ್ರಾಮದಲ್ಲೇ ಅಷ್ಟು ಮರ್ಯಾದೆ ಕೊಟ್ಟವರು ಮನೆ ಖಾಲಿ ಮಾಡಿದ್ಮೇಲೆ ನಮಗೊದ್ದು ನೆಲೆ ಕೊಡಲ್ವಾ? ಅಕ್ಕ ಏನಕ್ಕ ನೋಡ್ತಿದ್ಯಾ? ಮನೇಲಿ ಇರೋರ್ನೆಲ್ಲ ಆಚೆ ಕರಿ. ಇವ್ರಿಬ್ಬರನ್ನ ಮಾತಾಡಕ್ಕೆ ಅಂತ ಬಿಟ್ಬಿಟ್ಟು ಅವ್ರು ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮೊದ್ಲು ಆಚೆ ಬರಕ್ಕೆ ಹೇಳು. ಯಾರು ಇದೀರ ಒಳಗೆ? ಕಿವಿ ಕೇಳಿಸ್ತಾ ಇಲ್ವಾ? ಬನ್ನಿ ಆಚೆ. ಇಂದ್ರಮ್ಮವ್ರೆ ಸ್ವಲ್ಪ ಶಾಂತವಾಗಿರಿ. ಮಮ್ಮಿ ನೀಲೇ ಇರು, ನಾನು ಹೋಗಿ ಸುಬ್ಬನ್ ಕರ್ಕೊಂಡ್ ಬರ್ತೀನಿ. ಲೇ ಸುಂದರ ದರಿದ್ರ, ಲೇ ಏನಮ್ಮ ನೀನು? ಮನೆ ಬಿಟ್ಟೋಗು ಅಂತೀಯ? ಇಂಥ ದರಿದ್ರ ಮನೆಯಲ್ಲಿ ನಾವಿರೋದೇ ಹೆಚ್ಚು. ಅದರಲ್ಲೂ ಬಾಡಿಗೆ ಕಟ್ಕೊಂಡು ನಿಮ್ಮ ಹತ್ರ ಅನ್ನಿಸ್ಕೊಂಡು ನಾವ್ ಯಾಕ್ರಿ ಇರ್ಬೇಕು? ಇರು ಅಂತ ಯಾರು ಹೇಳಿದ್ ನಿನಗೆ? ಖಾಲಿ ಮಾಡು ಅಂದೆ. ಅಕ್ಕ ಈ ಅಮ್ಮ ಬಿಟ್ರೆ ಮಾತಾಡ್ತಾನೆ ಇರ್ತಾಳೆ. ಮೊದ್ಲು ಈ ಅಮ್ಮನ ಮನೆಯಿಂದ ಆಚೆ ಹಾಕಕ್ಕ. ಏನು ಎಮ್ಮ ಅಂತೀಯ? ಗೊಮ್ಮ ಮಾಡ್ಬಿಡ್ತೀರ ಅಷ್ಟೇ. ನೀನೇನೆ ಓಡಿಸೋದು ಮನೆಯಿಂದ. ಈ ಮನೆಯಲ್ಲಿ ಎಂತವರೇ ಇದ್ರು ಅವರೇ ತಾವಾಗೆ ಓಡೋಗ್ಬಿಡ್ತಾರೆ. ಸುಬ್ಬು 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 ಹೇ ಸುಬ್ಬು ಸುಬ್ಬು ಏನ್ ಬಾವ ಸುಬ್ಬು 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 ಭೂಕಂಪ ಭೂಕಂಪ ಭೂಕಂಪನ ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಕೇಳಿಸ್ತಾ ಇಲ್ವಾ ಸುಬ್ಬು? ಅಲ್ಲಿ ನಮ್ಮಮ್ಮಿಗೂ ಇಂದ್ರಮ್ಮಂಗೂ 10 ಗಂಟೆ ಉರಿತಾ ಇದೆ. ಅದ್ಯಾರೋ ಸಿನಿಮಾ ಶೂಟಿಂಗ್ ಮಾಡ್ತಾರಂತೆ. ಅವ್ರನ್ನ ಕರ್ಕೊಂಡ್ಬಂದು ಈಗಲೇ ಮನೆ ಖಾಲಿ ಮಾಡ್ಬೇಕು ಅಂತ ಹೇಳಿ ಕೂತಿದ್ದಾರೆ ನೋಡು. ಏನು ಈಗ್ಲೇ ಮನೆ ಖಾಲಿ ಮಾಡ್ಬೇಕಂತ? ಏನ್ರಿ ಇದು? ಮನೆ ಖಾಲಿ ಮಾಡೋದು ಅಂದ್ರೆ ಮಕ್ಳಾಟನ? ಅಲ್ಲ, ಹೋದ್ಸಲ ವರ್ಧ ಪ್ರೀತಿ ಮಾಡಿದ್ರು ಅಂತ ಮನೆ ಖಾಲಿ ಮಾಡು ಅಂದ್ರು. ಈಗ ಪುನಃ ಮದ್ವೆ ಕ್ಯಾನ್ಸಲ್ ಆಗಿದೆ ಅನ್ನೋ ಕಾರಣಕ್ಕೆ ಮನೆ ಖಾಲಿ ಮಾಡು ಅಂದ್ರೆ ನಾವೆಲ್ಲರೂ ಎಲ್ಲಿಗಂತ ಹೋಗೋದು ಸುಬ್ಬು? ಈ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ. ನಾನು ಇಂದ್ರಮ್ಮ ಅವ್ರ ಹತ್ರ ಅವತ್ತೇ ಹೋಗಿ ಮಾತಾಡ್ಬೇಕಾಗಿತ್ತು, ಮಾತಾಡಕ್ಕೆ ಆಗ್ಲಿಲ್ಲ. ಈಗ ಹೋಗಿ ಮಾತಾಡ್ತೀನಿ, ಕ್ಷಮೆ ಕೇಳ್ತೀನಿ. ಸುಬ್ರಹ್ಮಣ್ಯ, ನೀನೋ ಕ್ಷಮೆ ಕೇಳ್ಬೇಡ. ನೀನ್ ಸುಮ್ನೆ ಇರು, ಅವ್ರ ಹತ್ರ ಮಾತಾಡಕ್ ಹೋಗ್ಬೇಡ. ನಿಮ್ಮ ಅಪ್ಪ ಇದಾರಲ್ಲ, ಎಲ್ಲ ಅವ್ರು ನೋಡ್ಕೋತಾರೆ. ಏನೇ ವಿಷಯ ಹೇಳ್ತಾ ಇದೀಯಾ? ಇಂದ್ರಮ್ಮವ್ರಿಗೆ ನಾನು ಬಾಯಿ ಕೊಡಕ್ಕಾಗುತ್ತೇನೆ? ನನ್ಗೇನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀವು ಶಾಂತಿಯಿಂದ ಇದ್ರೆ ಶ್ರೀರಾಮ, ರೊಚ್ಚಿಗೆದ್ರೆ ರಕ್ತ ಕುಡಿಯೋ ನರಸಿಂಹ. ಈ ಮುದ್ದಾದ ಹಸುನಂತ ಮುಖದಿಂದೆ ಹುಲಿ ಸಿಂಹದ ಮುಖ ಇದೆ ಅಂತ ನನಗ್ ಗೊತ್ತಿಲ್ವಾ? ಅಯ್ಯೋ ವಿಶಾಲು, ಏನಾಯ್ತೆ ನಿನ್ಗೆ? ಅತ್ತೆ ನೆನ್ನೆ ಅದರ ನೈಟ್ ಶೋ ನೋಡ್ಕೊಂಡ್ ಬಂದ್ರ? ನೀ ಸುಮ್ನೆರಪ್ಪ. ಸುಬ್ರಹ್ಮಣ್ಯ, ನಿಮ್ಮ ಅಪ್ಪನ್ಗೆ ಇನ್ನೊಂದು ಹೆಸರಿದೆ. ಆ ಹೆಸರೇ ಯಾರಾದ್ರೂ ಕೇಳಿದ್ರೆ ಅವ್ರ ಕಿವಿಲಿ ರಕ್ತ ಬರುತ್ತೆ, ಕಾಲೆಲ್ಲ ನಡ್ಗಕ್ ಶುರು ಆಗ್ಬಿಡುತ್ತೆ. ಅಮ್ಮ ನೀನೇನ್ ಮಾತಾಡ್ತಾ ಇದೀಯ? ಅಪ್ಪಂಗೆ ಇನ್ನೊಂದು ಹೆಸರಿದ್ಯಾ? ಏನ್ ಹೇಳ್ತಾ ಇದೀಯಮ್ಮ? ಲೇ ವಿಶಾಲು, ಇಂದ್ರಮ್ಮವರು ಮನೆಯಿಂದ ಹೊರಗಾಗ್ತಾರೆ ಅಂತ ಕೇಳಿ ನಿನ್ ತಲೆಗಿಲೆ ಕೆಟ್ಟೋಯ್ತಾ ಏನೋ? ಇಷ್ಟೆಲ್ಲ ಆಗದಕ್ ಕಾರಣ ಇವನೇ. ಇಷ್ಟೆಲ್ಲ ಆದ್ರೂ ಇವನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಾ? ಇಂದ್ರಮ್ಮವರು ಸುಮ್ಮನೆ ಬಿಡಲ್ಲ, ಮನೆ ಖಾಲಿ ಮಾಡಿಸ್ತಾರೆ. ನಾವೆಲ್ಲರೂ ಬೀದಿಗೆ ಬೀಳ್ತೀವಿ. ಅದಕ್ಕೆಲ್ಲ ಕಾರಣ ನೀನೇ. ಬಾಯಿ ಮುಚ್ಕೊಂಡಿರೆ. ನಿನ್ಗೆ ಇಷ್ಟು ದಿನ ಒಂದು ಆಶ್ರಯ ಸಿಕ್ಕಿದೆ ಅಂದ್ರೆ ಅದಕ್ಕೆ ಇವನ್ ಕಾರಣ. ಇವನ್ಗೆ ದುರ್ತಿಯ ನೀನು? ಅಮ್ಮ ದಯವಿಟ್ಟು ನೀನು ಇವಾಗ ಏನೂ ಮಾತಾಡಬೇಡ. ನಾನೇ ಇಂದ್ರಮ್ಮ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ ಇವಾಗ. ಸುಬ್ರಹ್ಮಣ್ಯ, ನೀನ್ ಸುಮ್ಮನೆ ಇರು ಅಂತ ಹೇಳಿಲ್ವಾ? ನಿಮ್ಮ ಅಪ್ಪ ಮಾತಾಡ್ತಾರೆ, ಸುಮ್ಮನೆ ಇರು. ನೀವು ಒಂದು ನೋಟ ನೋಡಿದ್ರೆ ಸಾಕು, ಅವರೆಲ್ಲ ಓಟ ಕೇಳ್ತಾರೆ. ಇದನ್ನು ಮುಖ ತೋರಿಸ್ಬಿಡಿ, ನಡೀರಿ. ಅಯ್ಯೋ, ಇನ್ನೊಂದು ಮುಖನ ಯಾವ ಕಡೆ ಇದೆಯೇ? ಸುಮ್ಮನೆ ನಡೀತಿರಲ್ಲ, ನಡೀರಿ. ಅಮ್ಮ ಒಂದ್ ನಿಮಿಷ. ಅಕ್ಕ, ಇಷ್ಟಕ್ಕೆ ಇದ್ ನಿಲ್ಲಲ್ಲ. ಇನ್ನು ಏನೇನಾಗತ್ತೆ ಅಂತ ನೋಡ್ತಾ ಇರೋ. ಈ ಮನೆ ನನ್ನಿಂದ ಸರಿ ಆಗ್ತಾ ಇತ್ತು. ವರ್ಧ ನಮ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಸಹಾಯ ಮಾಡ್ತಿದ್ದ. ಆದ್ರೆ ಇವನು ನನ್ನ ಜೀವನನ, ಈ ಮನೆ ಭವಿಷ್ಯನ ಎಲ್ಲ ಒಂದೇ ದಿನದಲ್ಲಿ ನಾಶ ಮಾಡ್ಬಿಟ್ಟ. ಈ ವರ ನಾವು ರಾಜಯೋಗ ಇರೋರು. ಇಂಥ ಜುಜುಬಿ ಮನೆ ಬಿಟ್ಟು ಕೊಳ್ಸೋದಕ್ಕೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ ನೀವು. ಜುಜ್ಬಿ ಮನೆನಾ? ಜುಜ್ಬಿ ಮನೆ ಅಂದ್ಮೇಲೆ ಏನ್ ಯಾಕೆ ಇಲ್ಲಿದ್ಯಾ? ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲೇ ಹೋಗ್ತಾ ಇರು. ಇವಳಿಗೇನಕ್ಕ ಹೇಳೋದು? ನಾಯಿನ ಓಡಿಸಿದ್ರೆ ಅದ್ರ ಬಾಲ ಅಲ್ಲಾಡಿಸ್ಕೊಂಡು ಆಚೆ ಹೋಗುತ್ತೆ. ಮನೆಯಿಂದ ಆಚೆ ಕರಿಯಕ್ಕ. ಏನೇ ಅಂದೆ ನೀನು? ನಾಯಿ
ಯಾರೇ ನಾಯಿ? ನೀನ್ ನಾಯಿ ನಿಮ್ಮ ಅಕ್ಕನಿಗೆ. ನೀನ್ ಬಾಯಿ ಮುಚ್ಚಿದ್ರೆ ನಿಮ್ಮ ಅಕ್ಕ ಬಾಯಿ ಮುಚ್ಕೋತಾಳೆ. ನೀನು ಅವಳಿಗೆ ಚುಚ್ಚಿ ಕೊಡ್ತೀಯ, ಅದಕ್ಕೆ ಅವಳು ಹೆಚ್ಕೊಂಡಿದ್ದಾಳೆ. ಏಯ್ ಮುಚ್ಚು ಬಾಯಿ. ನಾನು ಆಗ್ಲಿ ನೋಡ್ತಾ ಇದ್ದೀನಿ, ನೀನು ತಾನು ಅಂತ ಮಾತಾಡ್ತೀಯ. ಮರ್ಯಾದೆ ಕೊಟ್ಟು ಮಾತಾಡು. ನೀವು ಮಾತಾಡಿದ್ದೇನೋ? ನಿಮ್ಮಂತರ ಮನೆ ಕೊಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತು ನಂದು. ನೀವೇನ್ ಸುಮ್ಮನೆ ನಿಂತಿದ್ದೀರಾ? ಮಾತಾಡ್ರಿ. ಇಂದ್ರಮೋರೆ, ಕಾರ್ತಿಕೇಯ, ನೀನೊಂದು ಮಾತಾಡಬೇಡ. ನಿನಗೆ ಮಾತನಾಡಲಿಕ್ಕೆ ಬರುವುದಿಲ್ಲ. ನೀನು ಸುಮ್ಮನಿದ್ದು ಬಿಡು. ನೀನಿನ್ನೂ ಮಗುವಿನಂತವನು, ನಿನಗೆ ಮಾತನಾಡಲು ಬಾರದು. ಇವರ ಹತ್ರ ಮಾತಾಡಿ ನಿನ್ನ ಎನರ್ಜಿನ ಯಾಕಪ್ಪ ವೇಸ್ಟ್ ಮಾಡ್ಕೋತೀಯ? ನೀನ್ ಯಾರು, ನಿನ್ ಲೆವೆಲ್ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಕಣೋ. ಇವರೆಲ್ಲ ನಿನ್ ಲೆವೆಲ್ಗೆ ಅಲ್ಲವೇ ಅಲ್ಲ. ನೀನು ರಾಜ, ರಾಜಾದಿರಾಜ, ರಾಜ ಮಾರ್ತಾಂಡ, ಕಾರ್ತಿಕೇಯ. ಇರಮ್ಮ ಒಂದು ಸ್ವಲ್ಪ. ಏನು ಮೇಡಮ್ ಅರೆ ಸುಮ್ಮನೆ ಕಿರಿಕಿರಿ ಮಾಡ್ತೀರಾ? ನಾನು ಬೇರೆ ಮನೆ ನೋಡ್ಕೊತೀನಿ, ನಾವು ಶೂಟಿಂಗ್ಗೆ ಬರಲ್ಲ. ಯೋ ಸುಮ್ಮನೆ ನಿಂತ್ಕೊಳ್ಳಯ್ಯ. ಇಷ್ಟು ಒಳ್ಳೆ ಸೀನ್ ನಡೀತಿದೆ, ಇಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋದ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೋಡು ಒಳ್ಳೆ ಸೀನ್ ಸಿಗುತ್ತೆ. ಅಕ್ಕ ನಡಿ ಒಳಗಡೆ ಹೋಗಿ ಎಲ್ಲರನ್ನು ಮನೆಯಿಂದ ಆಚೆ ಹಾಕನ. ನಡಿ. ಸೂಟ ನೀವು ಕ್ಯಾಮ್ರಾ ಇಟ್ಕೊಂಡು ಬಿಟ್ಟು ಶೂಟ್ ಮಾಡಬಹುದು, ಆದ್ರೆ ನಾವು ಬುಲೆಟ್ ಇಟ್ಕೊಂಡು ಶೂಟ್ ಮಾಡ್ತೀವಿ. ಈಗ ನಿಮಗಲ್ಲ, ಅಟ್ಟಿಗ. ಗುಂಡೊಡಿಯೋ ಗುಂಡಿಗೆನೆ ನಮ್ಮ ಹತ್ರ ಇರಬೇಕಾದ್ರೆ ನೀವು ನಮ್ಮನ್ನ ಮನೆ ಖಾಲಿ ಮಾಡಿಸ್ತೀರಾ, ಹೆದರ್ಸ್ತೀರಾ? ಅಯ್ಯೋ ಬೀಗ್ತೆ ಅಮ್ಮ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಇಲ್ಲಿ ದೊಡ್ಡವ್ರಂತ ಇದ್ದಾರಲ್ಲ, ಇವ್ರು ಮಾತಾಡ್ತಾರೆ. ರೀ ನೀವೇನ್ರ ಮುಖ ನೋಡ್ತಿದ್ದೀರಾ? ಮಾತಾಡ್ರಿ. ಏನಂತ ಮಾತಾಡ್ಲೆ? ಇಂದ್ರಮ್ಮ ಅವ್ರ ಕೋಪಕ್ಕೆ ಮಾತಾಡಕ್ಕಾಗತ್ತ? ಸುಮ್ಮನೆ ಇರೇ. ರೀ ಇಂದ್ರಮ್ಮ ಅವ್ರ ಕೋಪ ನಮ್ಮೆಲ್ಲರಿಗೂ ಗೊತ್ತು, ಆದ್ರೆ ನಿಮ್ ಕೋಪ ಏನು ಅಂತ ಇಂದ್ರಮ್ಮ ಅವ್ರಿಗೆ ಗೊತ್ತಿಲ್ಲ. ಮಾತಾಡಿ. ನೀವು ತಂಪಾಗಿದ್ರೆ ತಂಗಾಳಿ, ರೊಚ್ಚಿಗೆ ಇದ್ರೆ ಸುಂಟ್ರ ಗಾಳಿ. ಇವರು ಸೊಂಟ್ರು ಗಾಳಿ ಆದ್ರೆ ನಮ್ಮ ಅಕ್ಕ ಬೆಂಕಿ ಬಿರುಗಾಳಿ. ಅಕ್ಕ ಏನಕ್ಕ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಾ? ನಡಿಯಕ್ಕ ಒಳಗಡೆ ಹೋಗಿ ಪಾತ್ರೆ ಪಗಡೆ ಎಲ್ಲ ಆಚೆಗೆ ಬಿಸಾಕಿದ್ರೆ ಅವರೇ ದಾರಿಗೆ ಬರ್ತಾರೆ. ನಡಿಯಕ್ಕ. ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ತಪ್ಪು ನಂದೆ. ಕರೆಕ್ಟ್ ಟೈಮಿಗೆ ಬರಬೇಕಾಗಿತ್ತು, ಬಂದಿಲ್ಲ. ನಾನು ಬಂದಿಲ್ಲ ಅಂದಿದ್ದಕ್ಕೆ ಒಂದು ಕಾರಣ ಇದೆ ಇಂದ್ರಮೋರೆ. ನಿನ್ ಕಾರಣ ಪುರಾಣ ಯಾರು ಬೇಕಾಗಿದೆಯಾ? ನನಗೇನು ಬೇಕಾಗಿಲ್ಲ. ಇಷ್ಟು ಬೇಜವಾಬ್ದಾರಿ ನಿನಗೆ. ನಿನ್ನ ತಂಗಿನ ನನ್ನ ಮನೆಗೆ ತಂದ್ಕೊಳ್ಳಲ್ಲ, ನನಗಿಷ್ಟನೂ ಇಲ್ಲ. ನಿಮ್ಮನ್ನ ಈ ಮನೇಲಿ ಇರಕ್ಕೂ ನಾನು ಬಿಡಲ್ಲ. ಯೋ ಮ್ಯಾನೇಜರ್, ಮನೆ ನೋಡ್ತೀನಿ ಅಂದಲ್ಲ, ಇನ್ನೊಂದ್ಸರಿ ನೋಡು. ಈಗಲೇ ಅಡ್ವಾನ್ಸ್ ಮಾಡು. ನೀನ್ ಶೂಟಿಂಗ್ ಮಾಡ್ಕೋ. ಇವತ್ತು ರಾತ್ರಿ ಒಳಗೆ ನಾನು ಖಾಲಿ ಮಾಡಿಸ್ತೀನಿ. ಅಯ್ಯೋ ಇಂದ್ರಮೋರೆ, ಏನ್ ಹೇಳ್ತಿದ್ದೀರಾ? ಇದ್ದಕ್ಕಿದ್ದ ಹಾಗೆ ಮನೆ ಹೇಗೆ ಖಾಲಿ ಮಾಡಕ್ಕಾಗುತ್ತೆ? ಅಯ್ಯೋ ಇದ್ದಕ್ಕಿದ್ದಂಗೆ ಖಾಲಿ ಮಾಡು ಅಂತ ಯಾರಯ್ಯ ಹೇಳಿದ್ರು? ಆಲ್ರೆಡಿ ನಮ್ಮ ಅಕ್ಕ ಈ ಮನೆ ಖಾಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ತಾನೆ. ನೀವೇ ನಮ್ಮ ಹುಡುಗನ್ ತಲೆ ಕೆಡ್ಸಿ ಈ ಮನೇಲಿ ಸೇರ್ಕೊಂಡಿದ್ದು. ನಡೀರಿ ನಡೀರಿ, ಮೊದ್ಲು ಮನೆಯಿಂದ ಆಚೆ ಹೋಗಿ. ತಲೆ ಕೆಡ್ಸಿರೋದ? ನಮ್ಮ ಹುಡುಗಿ ತಲೆ ಕೆಡ್ಸಿದ್ದು ನಿಮ್ ಹುಡುಗನೇ. ನಮ್ಮ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಚಿನ್ನದಂತ ಹುಡುಗರು ಮನೆ ಮುಂದೆ ಕ್ಯೂ 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 ನಿಂತ್ಕೊತಾರೆ. ಅಕ್ಕ ಇವ್ರದ್ದು ಯಾಕೋ ಜಾಸ್ತಿ ಆಯ್ತು. ಇವ್ರ ಹತ್ರ ಏನಕ್ಕ ಮಾತಾಡ್ತಿದ್ಯಾ? ನೋಡು, ನನ್ನ ತಂಗಿ ಓರ್ಗಿತಿ ಗಂಡ ಇದೇ ಊರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವ್ರಿಗೆಲ್ಲ ವಿಷಯನೂ ತಿಳಿಸಿದ್ರೆ ಅವರೇ ಬಂದು ಇವ್ರನ್ನ ವಿಚಾರಿಸ್ಕೊತಾರೆ. ಎಲ್ಲಾನು ವಿಡಿಯೋ ಮಾಡ್ತೀನಿ, ಸಾಕ್ಷಿ ಸಮೇತ ಕಳಿಸ್ತೀನಿ. ಆಗ ಇವ್ರನ್ನ ಒದ್ದು ಒಳಗಡೆ ಹಾಕ್ತಾರೆ. ಮಾತಾಡ್ರಿ. ಈಗೇನು ರೀ, ನೀವು ರೊಚ್ಚಿಗೆ ಹೇಳ್ತೀರಾ ಇಲ್ವಾ? ಇಲ್ಲಾಂದ್ರೆ ಟೋಲ್ಸ್ ಹತ್ಕೊಂಡು ನಾನೇ ರೊಚ್ಚಿಗೆ ತೊಳ್ಬೇಕಾಗುತ್ತೆ. ಏನ್ರಿ ಗನ್ನು ಮಚ್ಚು ಲಾಂಗ್ ಎಲ್ಲಿಟ್ಟಿದ್ದೀರಾ? ಅಯ್ಯೋ ವಿಚಾಲು, ಇಲ್ಲಿ ಏನೇ ನಡೀತಾ ಇದೆ? ನೀನೇನೇ ಮಾತಾಡ್ತಾ ಇದೀಯ? ಸ್ವಲ್ಪ ಸುಮ್ಮನೆ ಇರೇ. ಇಂದ್ರಮೋರೆ, ನಮ್ಮದು ತುಂಬಿದ ಕುಟುಂಬ. ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡಿದ್ರೆ ಹೇಗೆ ಖಾಲಿ ಮಾಡೋಕ್ಕಾಗುತ್ತೆ? ದಯವಿಟ್ಟು ನಮ್ಗೊಂದು ಸ್ವಲ್ಪ ಟೈಮ್ ಕೊಡಿ. ನನಗೆ ಟೈಮ್ ಗೇಮು ಏನು ಬೇಕಾಗಿಲ್ಲ. ಮನೆ ಖಾಲಿ ಮಾಡ್ತೆ, ಸಾಮಾನು ಎತ್ತಿ ಬಿಸ.
ಈಗ ಸಾವಿತ್ರಿ ಇಲ್ಲಿಗೆ ಬಂದಿಲ್ಲ ಅಂತ ಸಮಾಧಾನವಾಗಿರ್ಬೋದು. ಆದರೆ ಒಂದಲ್ಲ ಒಂದಿನ ಅವಳು ಖಂಡಿತ ಇಲ್ಲಿಗೆ ಬರ್ತಾಳೆ, ವೀರುನ ಮೀಟ್ ಮಾಡೇ ಮಾಡ್ತಾಳೆ. ಅಥವಾ ವೀರುನೇ ಅವಳನ್ನ ಮೀಟ್ ಮಾಡೋಕ್ಕೆ ಸಾಲಿಗ್ರಾಮಕ್ಕೆ ಹೋಗ್ತಾನೆ. ಛೇ, ವೀರು ಕತೆ ಮುಗಿಸೋವರೆಗೂ ಇವರಿಬ್ರು ಮೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ. ಮ್ಯಾಡಿ ಹೇಳಿದ್ದೆ ಕರೆಕ್ಟು. ಮೊದಲು ಆ ಸಾವಿತ್ರಿ ಕತೆ ಮುಗಿಸ್ಬಿಡ್ಬೇಕು. ಅವಳನ್ನು ಮುಗಿಸೋಕ್ಕೆ ಯಾರನ್ನೂ ಕಳಿಸಿದ್ರೆ ಸರಿ ಹೋಗಲ್ಲ. ನಾನೇ ಸಾಲಿಗ್ರಾಮಕ್ಕೆ ಡೈರೆಕ್ಟಾಗಿ ಹೋಗಿ ಮುಗಿಸಿದ್ರೆ ದಟ್ಸ್ ಬೆಟರ್. ಇದನ್ನೆಲ್ಲ ಮಾಡಿಸಿದ್ದು ನಾನೇ ಅಂತ ಹೇಳೋದಕ್ಕೆ ಇರೋದು ಅವಳೊಬ್ಬಳೇ ಸಾಕ್ಷಿ. ಅವಳು ಸತ್ರನೇ ನಾನು ನೆಮ್ಮದಿಯಾಗಿರೋದು. ನೆಮ್ಮದಿನ ವೀರು ಸಾಯೋವರೆಗೂ ನನಗೆ ನೆಮ್ಮದಿ ಎಲ್ಲಿರುತ್ತೆ? ಮೊದಲು ವೀರು ಕತೆ ಮುಗಿಸ್ಬೇಕು. ವೀರು ನನ್ನ ಮುಂದೆನೇ ಬಂದು ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಕ್ಕ ಅಂತ ಹೇಳಿದಾಗ ನನ್ನ ಎದೆಯೊಳಗೆ ಬೆಂಕಿ ಕುದೀತಾ ಇತ್ತು. ಆದರೆ ಅವನು ಹೇಳ್ತಿರೋದು ಸತ್ಯನೇ. ನಾನೆಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೇನು ಮಾಡೋಕ್ಕಾಗ್ತಿಲ್ಲ. ಅತ್ತೆಯವರು ಕೊಟ್ಟಿರೋ ಶ್ರೀರಕ್ಷೆ ಗುರುಗಳು ಕೊಡುವಂತ ಕೊಟ್ಟರಂತೆ. ಇದು ನನ್ನ ಕೈಲಿರೋವರೆಗೂ ಯಾರು ಏನೂ ಮಾಡೋಕ್ಕಾಗಲ್ಲ. ಆ ರಕ್ಷಾ ಕವಚಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ಚಾನ್ಸೇ ಇಲ್ಲ. ಆ ಸ್ವಾಮೀಜಿ ಆಡೋ ಬೂಟಾಟಿಕೆ ಮಾತುಗಳನ್ನ ಇವರೆಲ್ಲ ನಂಬ್ಕೊಂಡಿರ್ಬೋದು, ಆದರೆ ನಾನು ಅದನ್ನೆಲ್ಲ ನಂಬಲ್ಲ. ಕಣ್ಣೇ ಕಾಣದೇ ಇರೋ ಅವನಿಗೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕೊಲೆ ಮಾಡೋಕ್ಕೆ ಸಂಚು ಹಾಕ್ತಿರೋದು ಹೇಗೆ ಗೊತ್ತಾಗುತ್ತೆ? ಆ ರಕ್ಷಾ ಕವಚನ ನಾನು ನಂಬಲ್ಲ. ಅದನ್ನು ಮೀರಿ ವೀರು ಪ್ರಾಣ ಹೇಗೆ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಯ್ಯೋ, ಮೇಡಮ್ ಯಾಕೆ ಬಂದರು? ಮೇಡಮ್ ಮುಂದೆ ಇವ್ರು ಹೀಗೆಲ್ಲ ಮಾತಾಡಿದ್ರೆ ಏನು ಗತಿ ಇವಾಗ? ವಿಶಾಲು, ನಾನು ಹೇಳ್ತಾ ಇರಲ್ವಾ, ರಾವಣಿಯಮ್ಮವ್ರು ಕಾಲಿಟ್ರೆ ಮನೇಲಿ ಎಲ್ಲದೂ ಒಳ್ಳೇದೇ ನಡೀತೆ ಅಂತ. ಈ ಮಹಾತಾಯಿ ಕಾಲಿಟ್ರೆ ಮನೇಲಿರೋ ಕಟ್ಟ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಕಡೆ. ಇವತ್ತು ಅದೇ ಜಾದೂನೇ ಆಗುತ್ತೆ, ನೋಡ್ತಾ ಇರೋ. ಇವರು ನಮ್ಮ ಮನೆಗೆ ಒಂದು ರೀತಿ ಮಹಾಲಕ್ಷ್ಮಿ ಇದ್ದಾಗೆ. ಮನೆ ಸೊಸೆಯಾಗಿ ಬರೋಳು ಮನೆಗೆ ಮಹಾಲಕ್ಷ್ಮಿ ತಾನೇ ಆಗಿರ್ತಾಳೆ. ಬರ್ಲಿ ಬರ್ಲಿ, ಇದೆ ಈ ಇಂದ್ರಮ್ಮಂಗೆ. ಮೇಡಮ್ ಬಂದ್ರು. ಏನ್ ನಡೀತಿದೆ ಇಲ್ಲಿ? ಯಾಕೆ ಎಲ್ರು ಹೊರಗೆ ನಿಂತಿದ್ದೀರಾ? ಏನಿಲ್ಲ ಮೇಡಮ್, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೇ. ಏ, ನಿನ್ ಜೊತೆ ನಂದೇನಯ್ಯ ಮಾತುಕತೆ? ಮೇಡಮರೇ, ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಕಾಂತಮ್ಮತ್ತೆ, ದಯವಿಟ್ಟು ಸುಮ್ಮನೆ ಇರಿ ನೀವು. ಸುಮ್ಮನೆ ಕತೆಗೆ ನಿಂಗೇನು ಗೊತ್ತಾಗಲ್ಲ. ದೇವರು ಪ್ರತ್ಯಕ್ಷ ಆದಾಗ ಹೊರ ಕೇಳ್ಬಿಡ್ಬೇಕಂತೆ. ಭದ್ರಕಾಳಿ ಮನೆ ಮುಂದೆ ಬಂದು ನಿಂತಾಗ ಬಲಿ ಕೊಟ್ಟು ಬಿಡ್ಬೇಕಂತೆ. ಮೇಡಮರೇ, ಈ ಅಮ್ಮ ಇದ್ದಾಳಲ್ಲ, ನಮ್ಮನ್ನೆಲ್ಲ ಈ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಬಂದು ಗಲಾಟೆ ಮಾಡ್ತಿದ್ದಾರೆ ಮನೆ ಮುಂದೆ. ಅವನು ಶೂಟಿಂಗ್ ಮಾಡ್ತಾನಂತೆ ಈ ಮನೆನ. ಆ ಶೂಟಿಂಗ್ ಮಾಡೋದಕ್ಕೆ ನಾವು ಮನೆ ಖಾಲಿ ಮಾಡ್ಬೇಕಂತೆ. ಇದ್ಯಾವ ನ್ಯಾಯ ಮೇಡಮರೇ? ನಮ್ಮ ಕಾರ್ತಿಕೇಯ ನಮ್ಮ ಮಿನಿಸ್ಟರ್ ಜೊತೆಗೆ ಎಷ್ಟು ಕ್ಲೋಸ್ ಅಂತ ಈ ಅಮ್ಮಂಗೇನು ಗೊತ್ತು? ಹಿಂಗಾಗ್ತಿದೆ ಅಂತ ಹೇಳ್ಬಿಟ್ರೆ ಸ್ವತಃ ಮಿನಿಸ್ಟ್ರೇ ನಮ್ಮ ಮನೆ ಬಾಗ್ಲಿಗೆ ಬಂದು ಬನ್ನಿ ಎಲ್ಲ ನಮ್ಮ ಮನೆಯಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಕಾರ್ತಿಕೇಯ, ನಿನಗೇನು ಗೊತ್ತಾಗಲ್ಲ, ಸುಮ್ಮನಿರು. ದಯವಿಟ್ಟು ಸುಮ್ಮನೆ ಇರಿ ಕಾಂತಮ್ಮತ್ತೆ. ಮೇಡಮ್ ಮಾತಾಡಲ್ಲ, ಏನಿಲ್ಲ ಮೇಡಮ್. ಒಂದು ನಿಮಿಷ ಹೀಗೆ ಬನ್ನಿ, ಹೇಳ್ತೀನಿ. ಏನು ಬೇಕಾಗಿಲ್ಲ ಸುಬ್ಬು. ಇಲ್ಲೇನು ನಡೀತಿದೆ ಅಂತ ನನಗೆಲ್ಲ ಗೊತ್ತಾಗ್ತಾ ಇದೆ.
ಯಾರು ಮಾತಾಡಬೇಡಿ, ನಾನು ಮಾತಾಡ್ತೀನಿ. ಇಲ್ಲ ಮೇಡಮ್, ಅದು ನೀವು ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಬನ್ನಿ, ನಾನು ಅದೇನಿದೆ ಮಾಡ್ಕೊಡ್ತೀನಿ. ಇಲ್ಲಿ ಇದೆಲ್ಲ ಯಾಕೆ ಸುಮ್ಮನೆ ನಿಮಗೆ, ಬನ್ನಿ. ನನ್ನ ಕೆಲಸ ಅಂದಿದ್ದು ಇದೆ ಸುಬ್ಬು. ನಾನು ಇಲ್ಲಿಗೆ ಬಂದಿರೋದು ಇದಕ್ಕೋಸ್ಕರ. ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ಇಂದ್ರಮ್ನವ್ರೆ, ಸ್ವಲ್ಪ ಒಳಗೆ ಬರ್ತೀರಾ? ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಯಾಕೆ ಇಲ್ಲೇ ಮಾತಾಡೋದಕ್ಕಾಗಲ್ವಾ? ಊರವ್ರ ಮುಂದೆ ನಮ್ಮ ಮಾನ ಮರ್ಯಾದೆಲ್ಲ ಹೋಗಿದೆ. ಏನೇ ಮಾತಾಡಬೇಕು ಅಂದ್ರೂ ಎಲ್ಲರೆದ್ರಿಗೂ ಇಲ್ಲೇ ಮಾತಾಡಿ. ನಮ್ಮ ಫ್ಯಾಮಿಲಿ ವಿಷಯನ ಹೊರಗೆ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ನನ್ನ ಮೇಲೆ ನಿಮ್ಗೆ ಒಂಚೂರಾದರೂ ಗೌರವ ಇದ್ದರೆ ನಾನು ಒಳಗೆ ಕಾಯ್ತಾ ಇರ್ತೀನಿ, ನೀವು ಬನ್ನಿ. ಮೇಡಮ್ ಮೇಡಮ್ ನಡೀಲಿ. ಏಯ್, ಏನೇನು ನೋಡ್ತಾ ಇದೆಯಾ? ಶ್ರಾವಣಿ ಅಮ್ಮವ್ರು ಒಳಗೆ ಹೋಗಾಯ್ತು. ಇನ್ಮೇಲೆಲ್ಲ ಒಳ್ಳೆಯದೇ ನಡೀತೆ. ನೆನ್ನೆ ಹೇಳಿಲ್ವಲ್ಲ ಬರ್ತಾರೆ ಅಂತ, ಇವತ್ತು ಬಂದಿದ್ದಾರೆ ನೋಡು. ಅಂದ್ರೆ ನೀವು ಡಾನ್ ಅಲ್ವಾ? ನೆನ್ನೆ ಬರ್ತಾರೆ ಅಂತ ಹೇಳಿದ್ದು ರೌಡಿಗಳನ್ನಲ್ವಾ? ನೀವು ಟುಸ್ಪಟಾಕಿನ ಹಂಗಾರೆ? ನಡಿ ಒಳಗೆ. ಅಮ್ಮ ಬನ್ನಿಮ್ಮ. ಲೇ ಸರ್ಸು, ಏನೇ ಮಾಡೋದೀಗ? ಏನಕ್ಕ, ಏನ್ ಮಾಡೋದು ಅಂತ ಕೇಳ್ತಾ ಇದ್ಯಾ? ಇದು ನಿನ್ ಮನೆ ಅಕ್ಕ. ರಾಜಾರೋಷವಾಗಿ ಒಳಗಡೆ ನಡಿ, ನಾನು ನಿನ್ ಜೊತೆಲಿರ್ತೀನಿ. ಏನು ಹೆದರ್ಕೋಬೇಡ, ನಡಿಯಕ್ಕ. ಮಾತಿಗೆ ಮಾತು, ಏಟು ಸೇರಕ್ ಸವಾ ಸೇರು, ನಡಿಯಕ್ಕ. ಹಾ ಇಲ್ಲ ಡೈರೆಕ್ಟರ್, ಈ ಲೊಕೇಶನ್ನ ಚೇಂಜ್ ಮಾಡಿಸ್ಬೇಕು ಅನ್ಸುತ್ತೆ. ಇದ್ಯಾಕೋ ಸರಿ ಬರ್ತಾ ಇಲ್ಲ. ಇದು ಗಲಾಟೆ ಮನೆ. ಹಾ ಬರ್ತಾ ಇದ್ದೀನಿ, ಸರಿ. ಮೇಡಮ್ ಮೇಡಮ್, ನನ್ನ ಮಾತು ಕೇಳಿ ಸುಮ್ಮನೆ. ನೀನು ಸುಮ್ಮನೆ ಕಾರ್ತಿಕೇಯ, ನಿನಗೇನು ಗೊತ್ತಾಗಲ್ಲ. ಮೇಡಮರೇ, ಇವತ್ತು ಈ ಮನೆ ಖಾಲಿ ಮಾಡದೆ ಆ ಇಂದ್ರಮ್ಮಂಗೆ ಸರಿಯಾಗಿ ಬುದ್ಧಿ ಕಲಿಸ್ತದೆ. ನೋಡ್ತಾ ಇರಿ ನೀವು. ಅಂಕಲ್ ಕೂತ್ಕೊಳ್ಳಿ. ಅಂಕಲ್ ಇಲ್ಲಮ್ಮ, ನಾನು ನಿಂತೇ ಇರ್ತೀನಿ, ನೀವು ಕೂತ್ಕೊಳ್ಳಿಮ್ಮ. ನೀವು ಕೂತ್ಕೊಂಡಿಲ್ಲ ಅಂದ್ರೆ ನಾನು ಕೂತ್ಕೊಳ್ಳಲ್ಲ. ಅಯ್ಯೋ, ಲೇ ಸುಂದ್ರದ್ದರಿದ್ರು ಹೋಗಲೇ, ನೋಡೋಗು ಅವ್ರು ಬಂದ್ರೋ ಇಲ್ಲ ಅಂತ. ಸಮಯ ಸಿಕ್ಕರೆ ಕುಂತು ಬಿಡ್ತಾನೆ. ಬಾಯ್ ಕಡೆ ನೀನು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಮನೇಲಿ ಇಂಥ ಸಮಸ್ಯೆ ಎಲ್ಲ ಇದ್ದೇ ಇರುತ್ತೆ. ಇದ್ರೆ ನಾವು ಬಗೆಹರಿಸ್ಕೋತೀವಿ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಸುಬ್ಬು, ಇದು ನನ್ನ ಮನೆಯೇ. ಅಂದ್ರೆ ಅಪ್ಪ ಯಾವಾಗಲೂ ಹೇಳ್ತಿರ್ತಾರಲ್ವಾ, ಸುಬ್ಬು ನಮ್ಮ ಮನೆಯವನು ಅಂತ. ಅದೇ ಥರ ನಾನು ಈ ಮನೆಯವಳು ಅಂತ ನನಗನ್ಸುತ್ತೆ. ನಿಮ್ಗೇನಾದ್ರೂ ನಾನು ಈ ಮನೆಯವಳು ಅಲ್ಲ ಅಂತ ಅನ್ಸಿದ್ರೆ ಹೇಳ್ಬಿಡಿ, ನಾನು ಈಗಲೇ ಹೋಗ್ಬಿಡ್ತೀನಿ. ಅಯ್ಯೋ ಅಮ್ಮವ್ರೆ, ಇದು ನಿಮ್ಮನೇ. ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ಆಹಾ, ಮಾವನಿಂದ ಆಶೀರ್ವಾದ ಸಿಕ್ತು. ಸರಿ, ಏನು ಅಂತ ವಿಷಯ ಹೇಳಿ. ಮೊದಲು ವರನ್ ಕರೀರಿ. ವರ ಎಲ್ಲಿದ್ದಾಳೆ? ವರಲಕ್ಷ್ಮಿ, ವರ ಬರಮ್ಮ ಬಾ.
ಈಗ ಎಲ್ಲರೂ ಇಲ್ಲೇ ಇದ್ದೀರಾ. ಈ ಥರ ಎಲ್ಲರೂ ಕೂತ್ಕೊಂಡು ಮುಖಾಮುಖಿಯಾಗಿ ಮಾತಾಡಿದ್ರೇನೆ ಸಮಸ್ಯೆಗಳು ಬಗೆಹರಿಯೋದು. ಬೆನ್ನ ಹಿಂದೆ 1000 ಬರುತ್ತೆ ಹೋಗುತ್ತೆ. ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಮನಸ್ತಾಪಗಳು ಸರಿ ಹೋಗ್ಬೋದು, ಅಭಿಪ್ರಾಯಗಳು ಬದಲಾಗಬಹುದು. ಬದಲಾಗೋದೆಲ್ಲ ಏನೂ ಇಲ್ಲ, ಎಲ್ಲ ಮುಗ್ದೋಯ್ತು. ಇವರು ಈ ಮನೆ ಖಾಲಿ ಮಾಡಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ಹೌದು ಶ್ರಾವಣಿ, ಎಲ್ಲ ಮುಗ್ದೋಯ್ತು. ನನ್ನ ಜೀವನನೇ ಹಾಳಾಯ್ತು. ನೀನಿದ್ರು ಬಂದಿದ್ದನ್ನು ಅನುಭವಿಸ್ತಾ ಸಾಯೋ ತನಕ ಹೀಗೆ ಇದ್ಬಿಡ್ತೀನಿ. ಈ ಮನೇಲಿ ಸಾಯಕ್ಕೂ ನೆಮ್ಮದಿ ಇಲ್ಲ.